ನನ್ನ ನೆಚ್ಚಿನ ನಲ್ಲನನ್ನು ಬಿಟ್ಟು ನನ್ನ ಕಣ್ಮುಚ್ಚಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಏನು ನೀವು ನನ್ನನ್ನು ಮರೆತಂತೆ ಕಾಣುತ್ತೆ? ಸುಮಿತ್ರ, ವಾತ್ತನ ಕಿರೀಟದಲ್ಲಿ ವಜ್ರ ಶೋಭಿಸುವಂತೆ, ಸಾಗರದ ತಳದಲ್ಲಿ ಮುತ್ತು ಶೋಭಿಸುವಂತೆ, ಈ 7 ಕೋಟಿ ಕನ್ನಡಿಗರ ಮಧ್ಯದಲ್ಲಿ ಎದ್ದು ಕಾಣುವ ನನ್ನ ಮುದ್ದು ಪ್ರೇಸಿಯನ್ನು ನಾನು ಮರೆಯದುಂಟು. ನೆವರ್, ನೀನೇ ನನ್ನನ್ನು ಮರೆತಂತೆ ಕಾಣುತ್ತದೆ. ಛೇ, ತುಂಬಿದ ಸಮುದ್ರ ಬತ್ತಬಹುದು, ಅರಳಿದ ಸುಮ ಬಾಡಬಹುದು, ಆದರೆ ಈ ಸುಮಿತ್ರ ನಿಮ್ಮನ್ನು ಮರೆಯಲು ಎಂದಿಗೂ ಸಾಧ್ಯವಿಲ್ಲ. ಸುಮಿತ್ರ, ನಮ್ಮಿಬ್ಬರ ಪ್ರೀತಿಯ ನೌಕೆ ಸಾಗರದ ಅಬ್ಬರದ ಅಲೆಗಳಿಗೆ ಸಿಲುಕದೆ ನಿರಂತರವಾಗಿ ದಡ ಸೇರಿದರೆ ಅಂದೇ ನಮಗೆ ಪ್ರೇಮ ವಿಜಯ. ಸುಮಿತ್ರ, ನಮ್ಮದು ಅಮರ ಪ್ರೇಮ. ನಮ್ಮ ನಲ್ಮೆಯ ಆಸೆಯ ಕುಡಿ ಭತ್ತದ ಚಿಗುರೊಡೆದು ದಿಗಂತದಾಚೆ ಹಬ್ಬಲಿ ಅಂತ ನನ್ನ ಆಸೆ. ರೀ, ಮನುಷ್ಯನಿಗೆ ಅಷ್ಟೊಂದು ಆಸೆ ಇರಬಾರ್ದು ರೀ. ಆಸೆ ನಿರಾಶೆಗೆ ಮೂಲ. ಕಾಲ ಕೂಡಿ ಬಂದಾಗ ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಕರದಿಂದ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿಕೊಂಡರೆ ನಿಜಕ್ಕೂ ನಾನೇ ಭಾಗ್ಯಶಾಲಿ. ಸುಮಿತ್ರ, ಕನ್ಯೆಯಾದ ನಿನ್ನ ಸುಮಿತ್ರ, ನೀನು ನನ್ನ ಪಾಲಿಗೆ ಬಯಸದೇ ಬಂದ ಭಾಗ್ಯ. ಕನ್ಯೆಯಾದ ನಿನಗೆ ಕಂಕಣ ಬಲ ಕೂಡಿ ಬಂದು ನಾನು ನಿನಗೆ ಮಾಂಗಲ್ಯವನ್ನು ಕಟ್ಟಿ ನನ್ನ ಕನಸಿನ ಲೋಕಕ್ಕೆ ನಿನ್ನ ಕರೆದೊಯ್ಯುವುದೇ ನನ್ನ ಮನದಲ್ಲಿ ಮನೆ ಮಾಡಿಕೊಂಡಿದೆ. ಬರೀ ಕನಸಿನ ಲೋಕದಲ್ಲೇ ವಿಹರಿಸುವ ತಮಗೆ ನಮ್ಮಣ್ಣನೇನಾದರೂ ಈ ಮದುವೆಗೆ ಒಪ್ಪಿಗೆ ಕೊಟ್ಟ ಅಂದರೆ ನಿಜಕ್ಕೂ ನಿಮ್ಮ ಆಸೆ ಈಡೇರುವುದಂತೂ ಖಂಡಿತ. ಸುಮಿತ್ರ, ಒಂದು ಮಾತು. ಒಂದೇಕೆ 1000 ಮಾತು ಕೇಳಿ. ನಿನ್ನಿಚ್ಛೆ ಅಂತ ನಾನಿನ ಪತಿಯಾಗಿ ಮುಂದೆ ನನಗೇನಾದರೂ ದುಸ್ಥಿತಿ ಬಂದರೆ ನಿಮಗಿಂತ ಮುಂಚಿತವಾಗಿ ಈ ಸುಮಿತ್ರಾಳ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಕರೆಕ್ಟ್. ನೋಡಿ, ಈ ಜೀವ ಮುತ್ತೈದೆ ಸಾವನ್ನೇ ಬಯಸುತ್ತೆ. ಪ್ರೀತಿ ಎಂಬ ಈ ಹೂವಿಗೆ ಈ ಪ್ರೇಮಿಯೇ ದುಂಬಿ. ಕರೆಕ್ಟ್. ತಾಯಿ ಮಗುವಿಗೆ ಮುದ್ದು ಮಾಡಿದರೆ ಅನಾಥ ಪ್ರೇಮಿಗಳಾದ ನಮ್ಮನ್ನ ಆ ದೇವರು ಮುದ್ದು ಮಾಡುತ್ತಾನೆ ರೀ. ಸುಮಿತ್ರ, 7 ಜನ್ಮದಲ್ಲಿಯೂ ನೀನೇ ನನ್ನ ಸತಿ, ನಾನೇ ನಿನ್ನ ಪತಿ. ಹೂವಾಗಿ ನೀ ಅರಳಿ ನಿಂತಾಗ ದುಂಬಿಯಾಗಿ ನಾ ಕಾದು ಕುಳಿತಿರುವೆ. ನಿನ್ನ ಒಪ್ಪಿಗೆ ಹಾಗೂ ಅಪ್ಪಣೆ ದೊರೆತರೆ ನಿನ್ನ ಮಧುವನ್ನು ಹೀರುವೆ. ಹಾಗಾದ್ರೆ ಎಷ್ಟೇ ಕಷ್ಟ ಬಂದರೂ ನೀವು ನನ್ನ ಕೈ ಬಿಡುವುದಿಲ್ಲ ತಾನೆ? ಸುಮಿತ್ರ, ಹಣೆ ಹಾಕಿ ಕೂಡಿದರೆ ಹೆಣದವರೇ ಬೇಕಿಲ್ಲ. ನಿನ್ನ ಪ್ರೇಮದ ಕೋಟೆಯು ಭದ್ರವಾಗಿರುವಾಗ ಇದನ್ನು ಒಡೆಯಲು ಆ ಜಗದ್ರಕ್ಷಕನಿಗೂ ಆಗದ ಮಾತು. ಸುಮಿತ್ರ, ಸ್ನೇಹ ಎಂಬ ಗುಡ್ಡದ ಮೇಲೆ ಪ್ರೀತಿ ಎಂಬ ಗುಡಿಯನ್ನು ಕಟ್ಟಿ ಮಾನವೀಯತೆ ಎಂಬ ಜ್ಯೋತಿಯನ್ನು ಬೆಳಗೋಣ. ಈ ಮಾತಿಗೆ ತಪ್ಪಿದರೆ ನನ್ನ ಹೆತ್ತವರ ಸಾಕ್ಷಿ, ಇದಕ್ಕಿಂತಲೂ ಹೆಚ್ಚಾದ ನಮ್ಮ ಪ್ರೀತಿಯ ಸಾಕ್ಷಿ ಕಣೆ. ಹೃದಯ ಎನ್ನುವ ಈ ಗುಡಿಯ ಬಾಗಿಲು ತೆಗೆಯುವ ಬೀಗದ ಕೈ, ಬೀಗದ ಕೈ.
ಮಾತು ಸಾಕತ್ತಾಗಿ ಹೇಳ್ತೀನಿ ರೀ ಇದಕ್ಕಿಂತ ಬೇರೆ ಭಾಗ್ಯ ಬೇಕೆ ನೋಡಿ. ನೀವೊಂದ್ಸಲ ಯಾಕೆ ನಮ್ಮ ಮನೆ ಬರಬಾರ್ದು ಅಂತ. ಯಾವುದಕ್ಕೂ ಕಾಲ ಕೂಡಿ ಬರಬೇಕು ಸುಮಿತ್ರ, ಬರುತ್ತೇನೆ ಖಂಡಿತವಾಗಲು. ಬಂದು ನಿಮ್ಮ ಅಣ್ಣನ ಒಪ್ಪಿಗೆಯನ್ನು ಪಡೆದೇ ತೀರುತ್ತೇನೆ. ಏನಾದರೂ ಒಂದು ನೆಪ ಮಾಡಿ ನಾನೇ ನಿಮ್ಮ ಮನೆಗೆ ಬರಬೇಕು ಅಂತ ನನ್ನ. ದಯವಿಟ್ಟು ಅಂತಹ ಸಾಹಸ ಮಾತ್ರ ಮಾಡಬೇಡ ಸುಮಿತ್ರ. ಯಾಕ್ರಿ, ಯಾಕೆ ಹಾಗಂತೀರಾ? ಯಾಕೆ ನಾನು ನಿಮ್ಮ ಮನೆ ಬರೋದು ನಿಮಗಿಷ್ಟವಿಲ್ವೇ? ಸುಮಿತ್ರ, ಅಂತಹ ಸಾಹಸ ಮಾತ್ರ ಮಾಡಬೇಡ. ಅದೊಂದು ದೊಡ್ಡ ಕತೆ. ಕತೆ ಹಿಂದೆ ದೊಡ್ಡದೊಂದು ವ್ಯಥೆಯೇ ಅಡಗಿದೆ ಸುಮಿತ್ರ. ಮನೆಯಲ್ಲಿ ಹೆಣ್ಣೆಂಬ ಕುಡಿಯೇ ಇಲ್ಲ. ಹೆಣ್ಣಿಲ್ಲದ ಮನೆ, ಕಣ್ಣಿಲ್ಲದ ಮನುಜನ ಬಾಳು ಎರಡೂ ಒಂದೇ ಸುಮಿತ್ರ.
ಆ ಮನೆಯ ಬಾಗಿಲು ತೆಗೆದನೆಂದರೆ ನನ್ನ ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತದೆ ಸುಮಿತ್ರ. ದಯವಿಟ್ಟು ಆ ವಿಷಯ ಮಾತ್ರ ನೆನಪಿಗೆ ತರಬೇಡಿ. ಯಾಕ್ರಿ ಯಾಕಾಗಂತ ಇದ್ದೀರಾ? ಮನೆಯಲ್ಲಿ ನಿಮಗೆ ಅಕ್ಕ ತಂಗಿ ಯಾರಾದರೂ? ಅಕ್ಕ ಇಲ್ಲ, ನನ್ನ ಮುದ್ದಿನ ತಂಗಿ ಶೀಲಾ. ನಿಮ್ಮ ತಂಗಿ ಶೀಲಾ ಏನಾದ್ಲು? ನಾ ಕುಡಿದು ಬಿಟ್ಟ ಎದೆ ಹಾಲು ಕುಡಿದು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡು ತಬ್ಬಲಿಯಾದ ನನ್ನ ತಂಗಿ ಶೀಲಾ ನಮ್ಮಿಬ್ಬರ ಹಾಗೆಯೇ ಪ್ರೀತಿಸಿ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಮಿಸಿ ಗರ್ಭವತಿಯನ್ನಾಗಿ ಮಾಡಿ ನಡು ನೀರಿನಲ್ಲಿ ಕೈ ಬಿಟ್ಟಳ ಜಗದೀಶ. ಯಾರ ತಂಗಿ ತಲೆಯ ತುಂಬ ಹೂವನ್ನು ಮುಡಿದು, ಯಾವ ತಂಗಿ ತಲೆಯ ತುಂಬ ಮುಸುಕನ್ನು ಹೊತ್ತು ಮುತ್ತೈದೆಯಾಗಿ ತನ್ನ ತವರಿನಿಂದ ತನ್ನಣ್ಣನ ಆಶೀರ್ವಾದವನ್ನು ಪಡೆದು ಗಂಡನ ಮನೆಗೆ ಹೋಗಬೇಕಾಗಿತ್ತು. ಅದೇ ತಂಗಿ ತನ್ನಣ್ಣನ ಮನೆಯನ್ನು ಪರಿದು ಮದುವೆಗೆ ಮುಂಚೆ ಗರ್ಭ ಧರಿಸಿ ಹಾದರಿ ಎಂಬ ಸೊಲ್ಲನ್ನು ಹೊತ್ತು ಈ ಸಮಾಜಕ್ಕೆ ಮುಖ ತೋರಿಸದೆ ಭಾಷಣ ಯಾತ್ರೆ ಸಾಗಿದಳು ಸುಮಿತ್ರ. ನನ್ನ ತಂಗಿಯ ಶಾಪವು ಅವರ ಮನದೊಳಗೆ ಸಾಕು, ನನ್ನನ್ನು ಸ್ವಾಗತಿಸುವ ತಂಗಿ ಇಲ್ಲ ಸುಮಿತ್ರ. ನಮ್ಮನ್ನು ಸ್ವಾಗತಿಸುವ ತಂಗಿ ಇಲ್ಲ. ದಯವಿಟ್ಟು ಆ ವಿಷಯವನ್ನು ಮಾತ್ರ ಎತ್ತಬೇಡ. ಸಾಕು ನಿಲ್ಲಿಸಿ ಜಗನ್ನಾಥ, ದಯವಿಟ್ಟು ಸಾಕು ನಿಲ್ಲಿಸಿ. ಸುಮಿತ್ರ, ನಿಲ್ಲಿಸುವ ವಿಷಯವಾಗಿದ್ದರೆ ನಿಲ್ಲಿಸಬಹುದಾಯ್ತು, ಆದರೆ ನಡೆಯಬಾರದ್ದೇ. ನಡೆದು ಹೋಯಿತು ಸುಮಿತ್ರ, ನಡೆದು ಹೋಯಿತು. ಜಗನ್ನಾಥ, ನೀವು ನನ್ನದೊಂದು ಮಾತು ನಡೆಸಿಕೊಡ್ತೀರಾ? ನನ್ನ ಪ್ರಾಣವೇ ನಿನಗಾಗಿ ಮೀಸಲು. ನಿನ್ನ ಮಾತೆ ನನಗೆ ವೇದವಾಕ್ಯ. ನಿನ್ನ ಬದುಕನ್ನೇ ನನಗಾಗಿ ಮೀಸಲಿರಿಸಿದ ಪೇಸಿ ನಿನ್ನ ಮಾತನ್ನು ನಡೆಸಿಕೊಡದೇ ಇರುವನು. ಅದೇನು? ಒಂದು ವೇಳೆ ನನ್ನ ಮಾತನ್ನ ಮೀರಿ ನಡೆಯುವ ದುಸ್ಸಾಹಸ ಮಾಡಿದರೆ ನನ್ನ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ನಡೆಯುವ ಇಚ್ಛೆ ನನಗಿಲ್ಲ. ಅದೇನು ಕೇಳು? ಮಾನವೀಯತೆಯನ್ನು ಕಳೆದುಕೊಂಡು ಕೇಳುವ ಇಚ್ಛೆಯೂ ನನಗಿಲ್ಲ. ಆದರೆ ಹಯೇ ಸಮಯ, ಹಯೇ ಸಂದರ್ಭ ಸಮಸ್ಯೆಯಾಗಿ ಬಿಟ್ಟಿದೆ ಜಗನ್ನಾಥ. ಕೇಳಬೇಕೆಂದಿರುವುದನ್ನು ನೇರವಾಗಿ ಕೇಳಿಸಬೇಕು, ನೇರವಾಗಿ ಕೇಳು. ನನ್ನ ಹೆತ್ತ ನನ್ನ ಆತ್ಮ ಸಾಕ್ಷಿಯಾಗಿ, ನನ್ನ ಹಣದವರ ಸಾಕ್ಷಿಯಾಗಿ ನಡೆಸಿಕೊಳ್ತೇನೆ, ಆಯ್ತೆ? ಜಗನ್ನಾಥ, ನೀವು ತಾಳಬೇಕು, ತಾಳಿ ಬಾಳಬೇಕು. ನಿಮ್ಮ ತಂಗಿಯ ಶೀಲಳದು ಈ ವಿಷಯಕ್ಕೆ ಕಾರಣನಾದ ಆ ಜಗದೀಶನನ್ನ ನೀವು ಶಿಕ್ಷಿಸಬಾರದು. ಹೇಳಿ, ಹೇಳಿ ಜಗನ್ನಾಥ, ಹೇಳಿ. ಸುಮಿತ್ರ, ಜಗದೀಶನಿಗೂ ನಿನಗೂ ಏನು ಸಂಬಂಧ? ಶೀಲಳಿಗೂ ನಿಮಗೂ ಏನು? ಶೀಲಾ ನನ್ನ ಸಹೋದರಿ, ಜಗದೀಶ ನನ್ನ ಸಹೋದರ. ಜಗದೀಶ ನನ್ನ ಸಹೋದರ. ನೀವು ನಿಮ್ಮ ತಂಗಿಯ ವಿಷಯದಲ್ಲಿ ಸ್ವಾರ್ಥಿಯಾದರೆ ನಾನು ನನ್ನ ಅಣ್ಣನ ವಿಷಯದಲ್ಲಿ ಸ್ವಾರ್ಥಿ. ದಯವಿಟ್ಟು ನಮ್ಮಿಬ್ಬರ ಈ ಪವಿತ್ರವಾದ ರಕ್ತ ಸಂಬಂಧಕ್ಕೆ ಕೊಡಲಿ ಪೆಟ್ಟು ಹಾಕಬೇಡಿ ಜಗನ್ನಾಥ್. ಇದು ನಿಮ್ಮ ಕಾಲಿಗೆ
ಸುಮಿತ್ರ, ಬಹಳ ಚೆನ್ನಾಗಿದೆ ನಿನ್ನ ಮಾತು. ನನ್ನ ತಂಗಿಯ ಸ್ಥಾನದಲ್ಲಿ ನೀನೇ ಇದ್ದಿದ್ದರೆ ಏನು ಮಾಡ್ತಿದ್ದೆ? ನಿಮ್ಮ ಮಾತು ಕತ್ತಿಯ ಮೋನೆಗಿಂತಲೂ ಹರಿತವಾಗಿದೆ. ಇನ್ನು ನಿರ್ಧಾರ ನಿಮಗೆ ಬಿಟ್ಟಿದ್ದು ಜಗದೀಶ್. ಸುಮಿತ್ರ, ಚಿನ್ನದ ಬಟ್ಟಲಿನಲ್ಲಿ ವಿಷವನ್ನು ಹಾಕಿ ಅಮೃತ ಎಂದು ಕುಡಿಯುವಷ್ಟು ಅವಿವೇಕಿ ನಾನಲ್ಲ. ಹಾಗಾದ್ರೆ ನಿಮ್ಮ ಉದ್ದೇಶ? ದುರುದ್ದೇಶವೇನೂ ಇಲ್ಲ. ಹಾಗಾದ್ರೆ ಸುಮಿತ್ರ, ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ನಿನ್ನಿಷ್ಟವೇ ನನ್ನ ಇಷ್ಟ. ದೈವೇಚ್ಛೆಯಾಗಿ ವಿರುದ್ಧವಾಗಿ ಸಾಗುವ ಹಕ್ಕು ಯಾರಿಗೂ ಇಲ್ಲ. ಎಲ್ಲಿ ಸುಮಿತ್ರ, ಸ್ವಲ್ಪ ನಗು. ನಾನಿನ್ನು ಬರಲಿ? ಸುಮಿತ್ರ, ನೀನು ಮನೆಗೆ ಹೋಗು. ಹಿರಿಯರು ನೀನು ಬರಲಿಲ್ಲ ಎಂದು ಕಾಯುತ್ತಿರಬಹುದು. ಆಯಿತೆ? ಸುಮಿತ್ರ, ಮನೆಗೆ ಹೋಗುವುದಕ್ಕಿಂತ ಮುಂಚೆ ನೊಂದಿರುವ ಈ ಮನಸ್ಸನ್ನು ಸ್ವಲ್ಪ ನೆಮ್ಮದಿ ಕೊಟ್ಟು ಹೋಗು. ನಿನ್ನ ನಗುವು